ವೇದಿಕೆ ಮೇಲೆ ಹಾಸ್ಯರಾಗಿರ್ತಕ್ಕಂಥ ಇವತ್ತು ನಮ್ಮೆಲ್ಲರಿಗೂ ಮಹತ್ತರವಾದ ಒಂದು ಅರ್ಥಗರ್ಭಿತ ದಿನ ಅಂತ ಹೇಳ್ಬೋದು. ಭಾರತದ ಸಂವಿಧಾನ ಸಮರ್ಪಣಾ ದಿನ 76ನೇ ಜಯಂತಿಯನ್ನ ನನ್ನ ತಾಲೂಕಿನ ಎಲ್ಲ ನನ್ನ ದಲಿತ ಮುಖಂಡರುಗಳು ಹಾಗೂ ನನ್ನ ಜೊತೆ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಪೌರಾಯುಕ್ತರು, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ನೆಚ್ಚಿನ ನನ್ನೆಲ್ಲ ವಿದ್ಯಾರ್ಥಿಯರು ಕೂಡಿ ಎಲ್ಲ ಮುಖಂಡರು, ಹೆಸರು ತುಂಬಾ ಜಾಸ್ತಿ, ಎಲ್ಲ ಮುಖಂಡರು ಸೇರಿ, ದಲಿತ ಪರ ಸಂಘಟನೆ ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರಿ. ಕರ್ನಾಟಕ ರಾಜ್ಯದ ಸರ್ಕಾರ ಸುತ್ತೋಲೆ ಪ್ರಕಾರವಾಗಿ ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಜಾಥಾ ಹೊರಟು ಇಲ್ಲಿ ಸಂವಿಧಾನ ಬೋಧನೆಯನ್ನು ನಮ್ಮ ತಹಸೀಲ್ದಾರ್ ಮಾಡಿದ್ದಾರೆ. ಇವತ್ತು ನಾನು ಕೂಡ ನನ್ನೆಲ್ಲ ಮೊನ್ನೆ ಹೇಳಿದೆ, ನಾನು ಸ್ವಲ್ಪ ಅಡಾಬಿಡಿ ಬೇಡ ಅಂತ ಹೇಳಿದೆ. ಇಲ್ಲ ಸರ್, ಸುತ್ತೋಲೆ ಬಂದ್ಬಿಟ್ಟಿದೆ, ನಾವು ಮಾಡ್ಲೇಬೇಕಂತಂದ್ರು. ಇವತ್ತು ಒಳ್ಳೆ ದಿವಸ. ಇವತ್ತೇನು ಘನ ಸರ್ಕಾರ 2.5 ಕೋಟಿಯನ್ನು ಬಿಡುಗಡೆ ಮಾಡಿದೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ. ಹಾಗೂ ನನ್ನ ವಿವೇಚನೆ ಕೋಟದಿಂದ 1 ಕೋಟಿ ರೂಪಾಯಿ ಏನು ಬಿಡುಗಡೆ ಮಾಡಿದ್ದೀನಿ. 3.5 ಕೋಟಿ ರೂಪಾಯಿ ಅಮೌಂಟಲ್ಲಿ ಇವತ್ತು ಅಂಬೇಡ್ಕರ್ ಭವನ ಪೂಜೆ ಮಾಡ್ಬೇಕಂತಿತ್ತು. ಅದಾದ್ಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ನವೀಕರಣ ಇವತ್ತೇ ಪೂಜೆ ಮಾಡ್ಬೇಕಂತಿತ್ತು. ಇವತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಇನ್ನೊಂದು ದಿವಸ ಈ 4 ಪ್ರೋಗ್ರಾಮ್ ಒಂದೇ ದಿವಸ ಮುಗಿಸಕ್ಕಾಗಲ್ಲ. ಎಲ್ಲ ನಾಯಕರು ಕೂಡ, ನಮ್ಮ ಏನು ಪಕ್ಷಾತೀತ ನಾಯಕರು ಕೂಡ ಎಲ್ರಿಗೂ ಫೋನ್ ಮಾಡಿ ಬರಮಾಡಬೇಕು. ಒಂದೇ ದಿವಸ ಟೈಮ್ ಇದ್ದಿದ್ದಕ್ಕೆ ನನ್ನ ಸಿಬ್ಬಂದಿ ವರ್ಗದವರು ಒಂದ್ ದಿವಸಕ್ಕೆ ಎಲ್ಲರೂ ಕರೆಯಕ್ಕಾಗಲ್ಲ. ಮುಳಬಾಗ ತಾಲೂಕಿನ ಎಲ್ಲ ಮೂಲ ಇರ್ತಕ್ಕಂಥ ಎಲ್ಲ ನನ್ನ ದಳದ ಸಂಘಟನೆ ಕೂಡ ನಾಯಕರು ಕೂಡ ಫೋನ್ ಮಾಡಿ ಕರೆಯಬೇಕು ಕಾರ್ಯಕ್ರಮ ಅನ್ಕೊಂಡ್ವಿ. ಸೊ ಅದರಿಂದ ಕರೆಯಕ್ಕಾಗಲಿಲ್ಲ. ನಾಳೆನೆ ಒಂದು ಡೇಟ್ ಫಿಕ್ಸ್ ಮಾಡಿ, ಬಹುಶಃ 2ನೇ ತಾರೀಕು ಅಥವಾ 3ನೇ ತಾರೀಕು, ಇಲ್ಲ ಆದಷ್ಟು ಬೇಗ, ಅದು 28, 29 ತಾರೀಕು. ಇದು ಲೇಟ್ ಆಗಿದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಅಂಬೇಡ್ಕರ್ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಸ್ಟ್ಯಾಚ್ಯೂ ರೆಡಿ ಆಗಬೇಕು. ಅದರಿಂದ ಆಲ್ರೆಡಿ ನಾವೆಲ್ಲ ರೆಸಲ್ಯೂಷನ್ ಪಾಸ್ ಮಾಡಿ ನವೀಕರಣ ಮಾಡ್ಲಿಕ್ಕೆ ಪಾಸ್ ಮಾಡ್ಕೊಂಡಿದೀವಿ. ಸೊ ಆದಷ್ಟು ಬೇಗ ನವೀಕರಣ ಮಾಡಿ ಅದಾದ್ಮೇಲೆ ಒಂದು 2 ವರ್ಷ ಒಳಗಡೆ ಚೌಲ್ಟ್ರಿ ಕಟ್ಬೇಕಂತ ನಾವು ನಿರ್ಧಾರ ಮಾಡಿ ಆಲ್ರೆಡಿ ಸೈಟ್ ಹ್ಯಾಂಡ್ ಓವರ್ ಆಗಿ, ಸೈಟ್ ಕ್ಲೀನ್ ಆಗಿ ಇವಾಗ ಕಾಂಟ್ರಾಕ್ಟರ್ ಹ್ಯಾಂಡ್ ಓವರ್ ಆಗಿದೆ. ನಿಮ್ಮನ್ನೆಲ್ಲ ಕರೆದು ನಿಮ್ಮ ಸಮ್ಮುಖವಾಗಿ ಇದನ್ನ ಮಾಡ್ಬೇಕಂತ ಆಸೆ ಇತ್ತು. ಅದರಿಂದ ಕೇವಲ 2-3 ದಿವಸ ಒಳಗಡೆ ನಿಮ್ಗೆ ಇಂಟಿಮೇಟ್ ಮಾಡಿ, ಎಲ್ರಿಗೂ ನಾನೇ ಫೋನ್ ಮಾಡಿ, ನಮ್ಮ ಸಿಬ್ಬಂದಿವರೆಗೂ ಫೋನ್ ಮಾಡಿ ನಿಮ್ಮನ್ನು ಕರೆದು ಅಲ್ಲಿ ಒಂದು ಪೂಜೆ ಮಾಡಿ ಇದನ್ನ ನೆರವೇರಿಸಬೇಕಂತ ತುಂಬಾ ಆಸೆ ಇದೆ. ಸೊ ಅದರಿಂದ ಇವತ್ತು 76ನೇ ಈ ಸಂವಿಧಾನ ಸಮರ್ಪಣಾ ದಿನವನ್ನ ತುಂಬಾ ಅಚ್ಚುಕಟ್ಟಾಗಿ, ನನಗೊಂದು ನೋವಿನ ಸಂಗತಿ ಏನಂತಂದ್ರೆ, ನಾವು ನೆರಳ ಕೂತ್ಕೊಂಡು ಮಕ್ಕಳನ್ನ ಬಿಸಿಲಲ್ಲಿ ಕೊಡ್ತಕ್ಕಂಥ ಸೌಂದರ್ಯ ನಾವೇನು ಕಲ್ತಿಲ್ಲ, ನಾವೇನು ಆ ಮಟ್ಟಕ್ಕೆ ಬಂದಿಲ್ಲ. ಅದರಿಂದ ನಾವು ಕೂಡ ನಮ್ಮೆಲ್ಲ ತಹಸೀಲ್ದಾರ್ ನಾವೆಲ್ಲ ಸೇರಿ ನಿಮ್ ಜೊತೆ ನಾವು ಕೂಡ ಬಿಸಿಲು ಬಂದು ನಿಂತೀವಿ. ನಾನು ಮೊದಲಿಗೆ ಕ್ಷಮೆ ಹಚ್ತೀನಿ, ಪೆಂಡಲ್ ಆಗ್ತಾ ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಸೊ ಅದರಿಂದ ಇದು ಆತರವಾಗಿ ಕಾರ್ಯಕ್ರಮ ಆಗಿದ್ರಿಂದ ಇದು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಸ್ವಲ್ಪ ಎಡವಟ್ ಮಾಡ್ಕೊಂಡಿದ್ದಾರೆ, ಕ್ಷಮೆ ಇಲ್ಲ ಅಂತ ಕೇಳ್ಕೊಂತ ಈ ಒಂದು ಸಮರ್ಪಣಾ ದಿನಕ್ಕೆ ಬಂದು ದೇಶಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಇವತ್ತು ಬೋಧನೆ ಮಾಡ್ತಿದ್ದಾರೆ. ಅದೇ ಕೂಡ ನನ್ನ ತಾಲೂಕಲ್ಲೂ ಕೂಡ ಬೋಧನೆ ಮಾಡಿ ನಿಮ್ಮ ಮುಖಾಂತರವಾಗಿ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ. ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲಾ ನಾಯಕರಿಗೂ, ಎಲ್ಲ ದಲಿತ ಸಂಘಟನೆಗಳಿಗೂ, ಎಲ್ಲ ಅಧಿಕಾರಿ ವರ್ಗದವರಿಗೂ, ಆಗ ನನ್ನ ನೆಚ್ಚಿನ ನಾಯಕರಿಗೂ, ನನ್ನ ವಿದ್ಯಾರ್ಥಿ ಮನಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.